ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರ್ತಕ್ಕಂತಹ ಯುಲಿಸಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಯುಲಿಸಸ್ ಯಾರು ಅಂತೇಳಿ ನೀವು ತಿಳ್ಕೊಬೇಕಾಗುತ್ತೆ. ಎಸ್ ನೋಡಿ, ಯುಲಿಸಸ್ ಅಂತಕ್ಕಂಥವನು ಗ್ರೀಕ್ ಮೈಥಾಲಜಿಯ ಪ್ರಕಾರ ಒಬ್ಬ ಹೀರೋ ಆಗಿರ್ತಾನೆ. ಸೊ ಆ ಒಂದು ಹೀರೋನ ಬಗ್ಗೆ ಈ ಒಂದು ಪ್ರೆಸೆಂಟ್ ಪೋಯಮಲ್ಲಿ ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರಿತಾ ಹೋಗ್ತಾ ಇದ್ದಾರೆ. ಸೊ ಅದರ ಒಂದು ಸಮರಿಯನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ಆಲ್ಫ್ರೆಡ್ ಟೆನ್ನಿಸನ್ ಇನ್ 1833 ಆಫ್ಟರ್ ದ ಡೆತ್ ಆಫ್ ಹೀಸ್ ಕ್ಲೋಸ್ ಫ್ರೆಂಡ್ ಆರ್ಥರ್ ಹೆನ್ರಿ ಹ್ಯಾಲಮ್. ಎಸ್ ನೋಡಿ, ನಮ್ಮ ರೈಟರ್ ಅಥವಾ ಪೋಯೆಟ್ ಏನಿದಾರೋ ಆಲ್ಫ್ರೆಡ್ ಟೆನ್ನಿಸನ್ ಅವರು ಈ ಒಂದು ಪೋಯಮನ್ನು ಯಾವಾಗ ಬರೀತಾರೆ ಅಂದರೆ 1833ರಲ್ಲಿ. ಮತ್ತು ಆ ಒಂದು ಪೋಯಮನ್ನು ಬರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಇವರ ಒಬ್ಬ ಫ್ರೆಂಡ್ ಇರ್ತಾರೆ, ಆರ್ಥರ್ ಹೆನ್ರಿ ಹ್ಯಾಲಮ್ ಅಂತಕ್ಕಂಥವ್ರು. ಇವರು ಕಾಲೇಜ್ನ ಫ್ರೆಂಡ್ ಆಗಿರ್ತಾರೆ, ಅಂದರೆ ಒಂದೇ ಕಾಲೇಜಲ್ಲಿ ಇವರಿಬ್ಬರು ಓದ್ತಾ ಇರ್ತಾರೆ. ಸೊ ತನ್ನ ಒಂದು ಫ್ರೆಂಡ್ ಏನು ಸತ್ತು ಹೋಗ್ಬಿಡ್ತಾನೋ ಅದರಿಂದ ತುಂಬಾ ಬೇಸರ ಮಾಡಿಕೊಂಡಂತಹ ನಮ್ಮ ಒಂದು ಪೋಯೆಟ್ ಆಲ್ಫ್ರೆಡ್ ಟೆನ್ನಿಸನ್ ಅವರು ಆ ಒಂದು ಫ್ರೆಂಡ್ನ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನೆನಪು ಮಾಡಿಕೊಂಡು ಈ ಒಂದು ಪೋಯಮನ್ನು ಬರೀತಾರೆ. ಮತ್ತು ಈ ಒಂದು ಪೋಯಮ್ ನೋಡಿ, ಇಟ್ ವಾಸ್ ಪಬ್ಲಿಷ್ಡ್ ಇನ್ 1842, 1842ರಲ್ಲಿ ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡಲಾಗುತ್ತೆ. ದಿಸ್ ಈಸ್ ಎ ಡ್ರಾಮ್ಯಾಟಿಕ್ ಮೊನೋಲಾಗ್. ಎಸ್ ನೋಡಿ, ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದರೆ ಏನು ಅಂತಕ್ಕಂತಹ ಮೀನಿಂಗ್ ನಿಮಗೆ ತಿಳಿದಿರಬೇಕಾಗುತ್ತೆ. ಡ್ರಾಮ್ಯಾಟಿಕ್ ಮೊನೋಲಾಗ್ ಅಂದರೆ ಯಾವುದೇ ಒಂದು ಪೋಯಮಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂತಹ ಪೋಯಮನ್ನು ತನ್ನ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯ ಬಾಯಿಯಲ್ಲಿ ನಾವು ಈ ಮಾತುಗಳನ್ನು ಕೇಳ್ತಾ ಹೋಗ್ತೇವೆ. ಇಲ್ಲೂ ಅಷ್ಟೇ ಯುಲಿಸಿಸ್ ತನ್ನ ಒಂದು ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಹೋಗ್ತಾನೆ. ಅದನ್ನೇ ಕಂಪ್ಲೀಟಾಗಿ ನಾವು ಈ ಒಂದು ಪೋಯಮಲ್ಲಿ ನೋಡ್ತಾ ಹೋಗ್ತೇವೆ. ಅಂದರೆ ಯುಲಿಸಿಸ್ ಈಸ್ ದ ಸ್ಪೀಕರ್ ಇನ್ ದಿಸ್ ಪೋಯಮ್. ನೆಕ್ಸ್ಟ್ ಪಾಯಿಂಟ್, ದ ಮೇನ್ ಥೀಮ್ಸ್ ಆಫ್ ದಿಸ್ ಪೋಯಮ್ ಆರ್. ಎಸ್ ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂತಹ ಥೀಮ್ಸ್ಗಳು ಯಾವುವು ಅನ್ನೋದನ್ನು ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು. ಮೊದಲನೇದು, ಸ್ಟ್ರೈವಿಂಗ್ ಟು ಮೂವ್ ಆನ್ ಇನ್ ಲೈಫ್. ಎಸ್, ಜೀವನದಲ್ಲಿ ಏನೇ ಆದರೂ ಕೂಡ ನಾವು ಮುಂದೆ ಸಾಗ್ತಾ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ನಮಗೆ ತಿಳಿಸ್ಕೊಡುತ್ತೆ. ಅದ್ರ ಜೊತೆಗೆ ಫ್ರೀಡಮ್, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಮತ್ತು ಪರ್ಸ್ನಲ್ ಜರ್ನಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಜೀವನದ ಒಂದು ಹಾದಿ ಇರುತ್ತೆ, ಅದನ್ನು ನಾವೆಲ್ಲರೂ ಕೂಡ ಪಯಣಿಸಲೇಬೇಕು ಅಂತಕ್ಕಂತಹ ಥೀಮ್ಗಳನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ದಿಸ್ ಈಸ್ ಅಬೌಟ್ ಆನ್ ಏಜಿಂಗ್ ಹೀರೋ ಹೂ ಈಸ್ ಸ್ಟ್ರಗಲಿಂಗ್ ಟು ಫೈಂಡ್ ಮೀನಿಂಗ್ ಇನ್ ಹಿಸ್ ಲೈಫ್. ಎಸ್ ನೋಡಿ, ಒಬ್ಬ ವ್ಯಕ್ತಿ ಅಂದರೆ ನಾವೇನು ಯುಲಿಸಿಸ್ ಅಂತ ಹೇಳ್ತಾ ಇದ್ದೇವೋ ಆ ವ್ಯಕ್ತಿಗೆ ವಯಸ್ಸಾಗ್ತಾ ಆಗ್ತಾ ತನ್ನ ಒಂದು ಲೈಫ್ ಬಗ್ಗೆ ಅವನು ಮೀನಿಂಗನ್ನು ಕಂಡುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಈ ಪೋಯಮಲ್ಲಿ ಮಾಡ್ತಾ ಇದ್ದಾನೆ. ಆಫ್ಟರ್ ರಿಟರ್ನಿಂಗ್ ಹೋಮ್ ಫ್ರಮ್ ಮೆನಿ ಇಯರ್ಸ್ ಆಫ್ ಅಡ್ವೆಂಚರಿಂಗ್. ಎಸ್, ಯಾವಾಗ ಆ ಒಂದು ಮೀನಿಂಗನ್ನು ಹುಡುಕ್ತಾ ಇದ್ದಾನೆ ಅಂದರೆ, ಬಹಳಷ್ಟು ಸಾರಿ ಆಲ್ರೆಡಿ ಅವನು ವಯೇಜ್ ಅಂದರೆ ಸಮುದ್ರಯಾನಗಳನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಖಂಡಗಳಿಗೆ ಭೇಟಿ ಕೊಟ್ಟಿರ್ತಾನೆ. ಸೊ ಇಂತಹ ಸಾಹಸಮಯ ಜೀವನವನ್ನು ನಡೆಸಿರ್ತಕ್ಕಂತಹ ಆ ವ್ಯಕ್ತಿ ಈಗ ಅವನಿಗೆ ಏನಾಗ್ತಾ ಇದೆ, ಏಜಿಂಗ್ ಅಂದರೆ ಬರ್ತಾ ವಯಸ್ಸಾಗ್ತಾ ಇದೆ. ಸೊ ಅವನ ಜೀವನದ ಕೊನೆಯ ದಿನಗಳಲ್ಲಿ ಲೈಫ್ಗೆ ಮೀನಿಂಗನ್ನು ಕಂಡುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರೋದನ್ನು ನಾವು ಈ ಒಂದು ಪೋಯಮಲ್ಲಿ ನೋಡ್ತೇವೆ. Ulysses is well known as a hero. He fought many battles as a young man. ಎಸ್, ಅವನು ಯಂಗ್ ಆಗಿದ್ದಾಗ ಅಥವಾ ಹದಿಹರೆಯದವನಾಗಿದ್ದಾಗ ಅನೇಕ ಯುದ್ಧಗಳಲ್ಲಿ ಪಾಲ್ಗೊಂಡಿರ್ತಾನೆ. ಸ್ಪೆಂಟ್ 10 years, 10 ವರ್ಷಗಳ ಕಾಲ ಒಂದು ಯುದ್ಧದಲ್ಲಿ ತೊಡಗಿರ್ತಾನೆ. ಯಾವ ಯುದ್ಧ ಅಂದರೆ ಬ್ಯಾಟಲಿಂಗ್ ಇನ್ ದ ಸೀಸ್ ಆಫ್ ಟ್ರಾಯ್. ಆ ಒಂದು ಟ್ರಾಯ್ ಮೇಲೆ ಏನು ಆಕ್ರಮಣ ಆಗಿರುತ್ತೋ ಆ ಯುದ್ಧದಲ್ಲಿ ಇವನು ಕೂಡ ಪಾಲ್ಗೊಂಡಿರ್ತಾನೆ. ಆ್ಯಂಡ್ ಟುಕ್ ಅ ಜರ್ನಿ ಆಫ್ 10 additional years ಟು ರಿಟರ್ನ್ ಹೋಮ್ ಟು ಇಥಾಕ. ಎಸ್, ತನ್ನ ಮೂಲ ಸ್ಥಳವಾಗಿರ್ತಕ್ಕಂತಹ ಈ ಒಂದು ಇಥಾಕಕ್ಕೆ ಬರಬೇಕಾದ್ರೆ ಅವನಿಗೆ ಸುಮಾರು 10 ವರ್ಷಗಳೇ ಕಳೀತವೆ. ಸೊ ಈ ರೀತಿ ಸುದೀರ್ಘವಾಗಿರ್ತಕ್ಕಂತಹ ಒಂದು ಅಡ್ವೆಂಚರಸ್ ಲೈಫನ್ನು ಆ ವ್ಯಕ್ತಿ ಅಂದರೆ ಯುಲಿಸಿಸ್ ಹೊಂದಿರ್ತಾನೆ. Now he has been home for some time and he is troubled. ಎಸ್, ಆ ಒಂದು 10 ವರ್ಷಗಳ ಕಾಲ ಒಂದು ಯಾತ್ರೆಯನ್ನು ಮಾಡಿ ಅಡ್ವೆಂಚರ್ ಲೈಫನ್ನು ಲೀಡ್ ಮಾಡಿ ಈಗ ಮನೆಗೆ ಬಂದು ತನ್ನ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹೀಗೆ ವಾಸ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಖುಷಿ ಇಲ್ಲ, ಟ್ರಬಲ್ಡ್, ಅವನಿಗೆ ಮನಸ್ಸಿನಲ್ಲಿ ಬೇಸರ ಇದೆ. The speaker, Ulysses, nostalgically recalls his many adventures and the friends he made during his travels.
ಎಸ್ ನೋಡಿ, ಅವನಿಗೆ ಯಾಕೆ ಬೇಸರ ಆಗ್ತಾ ಇದೆ ಅಂದರೆ ಸುಮಾರು 10 ವರ್ಷಗಳ ಕಾಲ ಅಡ್ವೆಂಚರ್ ಲೈಫನ್ನು ಕಳೆದಿದ್ದಾನೆ. ಈಗ ಆ ಎಲ್ಲ ಮೆಮೊರಿಗಳನ್ನು, ಅಂದರೆ ಅವನು ಯಾರೆಲ್ಲ ವ್ಯಕ್ತಿಗಳನ್ನು ಭೇಟಿಯಾಗಿ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ನೋ ಮತ್ತು ಅವರ ಜೊತೆ ಕಳೆದಂತಹ ಒಂದು ಸಮಯವನ್ನು ಅವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ತನ್ನ ಎಲ್ಲ ಸಾಹಸಗಳನ್ನು ಕೂಡ ಅವನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಇದರಿಂದನೇ ಅವನಿಗೆ ಬೇಸರ ಆಗ್ತಾ ಇದೆ. ಈಗ ಸುಮ್ಮನೆ ಕಾಲ ಕಳೀಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿಯವರೆಗೂ ಕೂಡ ಅವನು ಒಂದು ಸಾಹಸದ ಜೀವನವನ್ನು ನಡೆಸಿದ್ದಾನೆ. ಈಗ ಸುಮ್ಮನೆ ಇರಲಿಕ್ಕೆ ಅವನ ಮನಸ್ಸು ಒಪ್ಕೊಳ್ತಾ ಇಲ್ಲ. ಹಿ ಲಾಂಗ್ಸ್ ಫಾರ್ ದ ಡೇಸ್ ವೆನ್ ಹಿ ಫೆಲ್ಟ್ ಟ್ರೂಲಿ ಅಲೈವ್. ಎಸ್, ಲಾಂಗ್ಸ್ ಅಂದರೆ ವಿಶ್ ಮಾಡೋದು ಅಥವಾ ಆಸೆ ಪಡೋದು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಥವಾ ಬಯಸ್ತಾ ಇರೋದು ಅಂತೇಳಿ. ಆ್ಯಂಡ್ ಸೇಸ್ ದ್ಯಾಟ್ ಹಿ ಈಸ್ ನೌ ಮಿಯರ್ಲಿ ಎಕ್ಸಿಸ್ಟಿಂಗ್ ನಾಟ್ ಲಿವಿಂಗ್. ಎಸ್, ಅವನಿಗೆ ಒಂದು ವಿಷಯ ಅಥವಾ ಮನಸ್ಸಿನಲ್ಲಿ ಒಂದು ವೇದನೆ ಇದೆ. ಅದೇನಪ್ಪ ಅಂದರೆ, ನಾನು ಕೇವಲ ಎಕ್ಸಿಸ್ಟಿಂಗ್ ಅಂದರೆ ಅಸ್ತಿತ್ವದಲ್ಲಿದ್ದೇನೆ, ನಾನು ಜೀವಿಸ್ತಾ ಇಲ್ಲ, ನಾನು ಸುಮ್ಮನೆ ಇದ್ದೇನೆ, ಯಾವುದೇ ಒಂದು ಕೆಲಸವನ್ನು ಮಾಡದೆ ಸುಮ್ಮನೆ ಇರೋದ್ರಿಂದ ಕೇವಲ ಅಸ್ತಿತ್ವ ಇದೆ, ಜೀವಂತಿಕೆ ಇಲ್ಲ ಅಂತಕ್ಕಂತಹ ಒಂದು ಫೀಲ್ ಅವನಲ್ಲಿ ಇರುತ್ತೆ. ಯುಲಿಸಸ್ ಈಸ್ ಡಿಟರ್ಮೈನ್ಡ್ ಟು ಸೆಟ್ ಔಟ್ ಆನ್ ಒನ್ ಫೈನಲ್ ಅಡ್ವೆಂಚರ್ ಬಿಫೋರ್ ಹಿ ಡೈಸ್ ಆ್ಯಂಡ್ ಅರ್ಜಸ್ ಹೀಸ್ ಫ್ರೆಂಡ್ಸ್ ಟು ಜಾಯಿನ್ ಹಿಮ್. ಎಸ್, ತನ್ನ ಜೀವನದ ಕೊನೆಯ ಒಂದು ದಿನಗಳಲ್ಲಿ ಅವನಿದ್ದಾನೆ. ಹಾಗಾಗಿ ಆ ಒಂದು ಕೊನೆಯ ದಿನಗಳನ್ನು ಉಪಯುಕ್ತವಾಗಿರ್ತಕ್ಕಂತಹ ದಿನಗಳನ್ನಾಗಿ ಬದಲಾಯಿಸಬೇಕು ಅಂತಕ್ಕಂತಹದ್ದು ಅವನ ಒಂದು ಡಿಟರ್ಮಿನೇಷನ್ ಅಥವಾ ದೃಢ ನಿರ್ಧಾರ ಆಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಒಂದು ನಿರ್ಧಾರ ಮಾಡ್ತಾ ಇದ್ದಾನೆ. ಅದೇನಪ್ಪ ಅಂದರೆ, ಸೆಟ್ ಔಟ್ ಆನ್ ಒನ್ ಫೈನಲ್ ಅಡ್ವೆಂಚರ್. ಎಸ್, ಇನ್ನೊಂದು ಕೊನೆಯ ಒಂದು ಯಾತ್ರೆಯನ್ನು ನಾನು ಮಾಡಬೇಕು ಅಂತಕ್ಕಂತಹ ಒಂದು ಬಯಕೆ ಅವನಲ್ಲಿ ಇರುತ್ತೆ. ಅದನ್ನೇ ಅವನೇನು ಮಾಡ್ತಾನೆ, ಅರ್ಜಸ್ ಅಂದರೆ ತನ್ನ ಫ್ರೆಂಡ್ಸ್ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ನನ್ನನ್ನು ನೀವು ಕೂಡ ಜಾಯ್ನ್ ಆಗಿ, ನಾವೆಲ್ಲರೂ ಸೇರಿ ಇನ್ನೊಂದು ಅಡ್ವೆಂಚರ್ ಅಥವಾ ಇನ್ನೊಂದು ಸಾಹಸ ಯಾತ್ರೆಯನ್ನು ಮಾಡೋಣ ಅಂಥೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದಾನೆ. ಹಿ ನೋಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಬಟ್ ಬಿಲೀವ್ಸ್ ದ್ಯಾಟ್ ಇಟ್ ಈಸ್ ಬೆಟರ್ ಟು ಡೈ ಟ್ರೈಂಗ್ ಟು ಡೂ ಸಮಥಿಂಗ್ ಗ್ರೇಟ್. ಎಸ್ ನೋಡಿ, ದ್ಯಾನ್ ಟು ಸಿಟ್ ಆ್ಯಂಡ್ ವೇಟ್ ಫಾರ್ ಡೆತ್ ಇನ್ ಬೋರ್ಡಮ್. ಎಸ್, ಅವನಿಗೊಂದು ವಿಷಯ ಅರ್ಥ ಆಗಿದೆ. ಅದೇನಪ್ಪ ಅಂದರೆ, ಹಿ ನೋಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಬಟ್ ಬಿಲೀವ್ಸ್ ದ್ಯಾಟ್ ಇಟ್ ಈಸ್ ಬೆಟರ್ ಟು ಡೈ ಟ್ರೈಂಗ್ ಟು ಡೂ ಸಮಥಿಂಗ್. ಕಷ್ಟ ಇದೆ ಬಟ್ ಅಸಾಧ್ಯ ಅಲ್ಲ ಅಂತಕ್ಕಂಥದ್ದು ಅವನಿಗೆ ತಿಳಿದಿದೆ. ಸುಮ್ಮನೆ ಕುಳಿತು ಸಾಯೋದಕ್ಕಿಂತ, ನಾವು ಸಾಯೋದಕ್ಕಿಂತ ಮೊದಲು ಏನಾದರೂ ಒಂದು ಸಾಹಸದ ಕೆಲಸವನ್ನು ಮಾಡಬೇಕು ಅಂಥೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ದ್ಯಾನ್ ಟು ಸಿಟ್ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಕೆಲಸ ಮಾಡಬೇಕು ಅಂತ. ವೇಟ್ ಫಾರ್ ಡೆತ್ ಅಂದರೆ ಸುಮ್ಮನೆ ನಾವು ಕೂತ್ಕೊಂಡ್ರೆ ಒಂದು ಸಾವು ಅಂತಕ್ಕಂಥದ್ದು ಬರುತ್ತೆ. ಸೊ ಆ ಒಂದು ಸಾವಿನ ನಿರೀಕ್ಷೆಯಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಯಾವುದೇ ಅರ್ಥ ಇಲ್ಲ ಅಂತಕ್ಕಂಥದ್ದು ಅವನು ಮನಗಂಡಿರ್ತಕ್ಕಂತಹ ಸತ್ಯ ಆಗಿದೆ. ಅಂದರೆ ಇಲ್ಲಿಯವರೆಗೂ ಸಾಹಸವನ್ನು ಮೆರೆದಿರ್ತಕ್ಕಂತಹ ಅವನಿಗೆ ಸುಮ್ಮನೆ ಇರಲಿಕ್ಕೆ ಆಗ್ತಾ ಇಲ್ಲ. ನಾವೀಗ ಎಷ್ಟೋ ಕಡೆ ನೋಡ್ತಾ ಇರ್ತೇವೆ, ಜನಗಳು ವಯಸ್ಸಾಗಿರ್ತಕ್ಕಂತಹ ಏನು ಮುದುಕರು ಇರ್ತಾರೋ, ನಂದೆಲ್ಲ ಮುಗಿದಿದೆ, ಇನ್ನೇನಿಲ್ಲಪ್ಪ ನಿಮ್ಮದೇನೆ ಅಂತ ಹೇಳ್ತಕ್ಕಂತಹ ಒಂದು ಡೈಲಾಗ್ಸ್ಗಳನ್ನು ಕೇಳ್ತಾ ಇರ್ತೇವೆ. ಆದರೆ ಇಲ್ಲಿ ಯುಲಿಸಸ್ ತುಂಬಾ ವಯಸ್ಸಾಗಿದ್ರೂ ಕೂಡ ಅವನು ಲೈಫನ್ನು ನೋಡೋ ರೀತಿನೇ ಬೇರೆ ಇದೆ. ಆ ಒಂದು ಅವನ ಉದ್ದೇಶ ಏನಿದೆಯೋ ಅದೆಲ್ಲ ನಮಗೆ ಮಾದರಿಯಾಗಿದೆ. ಬನ್ನಿ ಈಗ ಈ ಒಂದು ಪೋಯಮ್ನ ಡಿಟೇಲ್ ಆಗಿರ್ತಕ್ಕಂತಹ ಸಮರಿಯನ್ನು ನೋಡ್ತಾ ಹೋಗೋಣ. ಇಲ್ಲಿರ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಚೆನ್ನಾಗಿ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಯುಲಿಸಿಸ್ ಬಿಗಿನ್ಸ್ ಬೈ ಗಿವಿಂಗ್ ಅ ಪಿಕ್ಚರ್ ಆಫ್ ವಾಟ್ ಹಿಸ್ ಲೈಫ್ ಹ್ಯಾಸ್ ಬೀನ್ ಲೈಕ್ ಡ್ಯೂರಿಂಗ್ ದ ಪಾಸ್ಟ್ ಇಯರ್ಸ್. ಎಸ್, ಮೊದಲಿಗೆ ಹೇಳಿದಾಗೆ ತನ್ನ ಒಂದು ಕಳೆದು ಹೋಗಿರ್ತಕ್ಕಂತಹ ದಿನಗಳನ್ನು, ಅಂದರೆ ಸಾಹಸದ ದಿನಗಳನ್ನು ಅವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಅದರೆಲ್ಲ ಚಿತ್ರಣಗಳು ಅವನ ಕಣ್ಮುಂದೆ ಬರ್ತಾ ಇದ್ದಾವೆ. ನೌ ಹೀ ಈಸ್ ಆ್ಯನ್ ಏಜಿಂಗ್ ಕಿಂಗ್ ಆ್ಯಂಡ್ ಮ್ಯಾರಿಡ್ ಟು ಆ್ಯನ್ ಏಜಿಂಗ್ ಕ್ವೀನ್. ವಯಸ್ಸಾಗ್ತಕ್ಕಂತಹ ಒಬ್ಬ ಮಹಿಳೆಯನ್ನು ಮದುವೆಯಾಗಿ ಅವನು, ಅಂದರೆ ಅವನ ಹೆಂಡತಿಗೂ ಕೂಡ ವಯಸ್ಸಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಹೂ ಲಿವ್ಸ್ ಅನ್ನೋನ್ ಟು ಹಿಸ್ ಸಿಟಿಜನ್ಸ್. ಅಂತಹ ವಯಸ್ಸಾಗಿರ್ತಕ್ಕಂತಹ ಹೆಂಡತಿಯ ಜೊತೆ, ಆ ಒಂದು ಜನಗಳ ಜೊತೆ ಅವನು ಬದುಕ್ತಾ ಇದ್ದಾನೆ. ಅವನ ಹೆಂಡತಿ ಬೇರೆ ಯಾರಿಗೂ ಕೂಡ ಅಲ್ಲಿ ಪರಿಚಯನೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಆಗಿರ್ತಾಳೆ. ಅಂದರೆ ಅವಳು ತುಂಬ ಲೇಜಿ ಅಂತಕ್ಕಂಥದ್ದನ್ನು ಆ ಯುಲಿಸಿಸ್ ತನ್ನ ಮಾತುಗಳಲ್ಲಿ ಹೇಳ್ತಾ ಇದ್ದಾನೆ. ಅವಳು ಹೇಳಿಕೊಳ್ತಕ್ಕಂತಹ ಯಾವುದೇ ಕೆಲಸಗಳನ್ನು ಮಾಡಿಲ್ಲ, ಹಾಗಾಗಿ ಜನರಿಗೆ ಅವಳ ಪರಿಚಯ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹಿ ಡಿಸ್ಕ್ರೈಬ್ಸ್ ಹಿಸ್ ಪೀಪಲ್ ಆ್ಯಸ್ ಎ ಸ್ಯಾವೇಜ್ ರೇಸ್. ಎಸ್, ತನ್ನ ಜನಗಳನ್ನು ನಮ್ಮ ಯುಲಿಸಸ್ ಏನಂತ ಕರಿತಾ ಇದ್ದಾನೆ ಅಂದರೆ ಈ ಸ್ಯಾವೇಜ್ ರೇಸ್. ಸ್ಯಾವೇಜ್ ಅಂದರೆ ಅನಾಗರಿಕರು ಅಂತೇಳಿ, ಅಂದರೆ ಹೊರಗೆ ಜಗತ್ತಿನ ಪರಿಚಯವೇ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಅಂತೇಳಿ ಕರೀತಾ ಇದ್ದಾನೆ. ಹೂ ಟೇಕ್ ಅಡ್ವಾಂಟೇಜ್ ಆಫ್ ಆಲ್ ದಟ್ ಹಿ ಡಸ್ ಫಾರ್ ದೆಮ್ ವಿತೌಟ್ ನೋಯಿಂಗ್ ಹೂ ಹಿ ಟ್ರೂಲಿ ಈಸ್.
ಎಸ್ ನಾನೇನೆಲ್ಲ ಸಾಹಸವನ್ನು ಮಾಡಿ ಎಷ್ಟೋ ಸಾಧನೆಗಳನ್ನು ಮಾಡಿ ಈ ಜನಗಳನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಅಂದರೆ ಅವರನ್ನು ಆಡಳಿತ ಮಾಡ್ತಕ್ಕಂತಹ ವ್ಯಕ್ತಿ ನಾನಾಗಿದ್ದೇನೆ. ಆದರೆ ಈ ಜನಗಳಿಗೆ ಅದರ ಯಾವುದೇ ವಿಷಯ ತಿಳಿದಿಲ್ಲ, ಅಂತಹ ಮೂರ್ಖರು ಇವರು ಅಂತಕ್ಕಂಥದ್ದು ಯುಲಿಸಸ್ನ ಮಾತುಗಳಲ್ಲಿ ನಮಗೆ ತಿಳಿದು ಬರುತ್ತೆ. ಹಿ ಸಿಂಪ್ಲಿ ಕ್ರಿಯೇಟ್ಸ್ ಲಾಸ್ ಆ್ಯಂಡ್ ರೂಲ್ಸ್ ಐಡ್ಲಿ. ಎಸ್, ಈ ವ್ಯಕ್ತಿ ಅಂದರೆ ಯುಲಿಸಿಸ್ ಏನು ರೂಲ್ ಮಾಡ್ತಾನೋ ಅದೇ ಆ ಒಂದು ರಾಜ್ಯವನ್ನು ಆಳ್ತಕ್ಕಂತಹ ಕಾನೂನು ಆಗಿರುತ್ತೆ. ಹಾಗೆ ಆ ಜನಗಳೆಲ್ಲ ಇವನಿಗೆ ಸೆಲ್ಯೂಟ್ ಮಾಡ್ತಾ ಜೀವನವನ್ನು ಮಾಡ್ತಾ ಇರ್ತಾರೆ. ಬಟ್ ಇಂಥ ಲೈಫ್ ಯುಲಿಸಸ್ಗೆ ಇಷ್ಟ ಆಗ್ತಾ ಇಲ್ಲ. ಹಿ ಈಸ್ ಎ ಮ್ಯಾನ್ ಹೂ ಈಸ್ ಯೂಸ್ ಟು ಕಾನ್ಸ್ಟಂಟ್ ಮೂಮೆಂಟ್. ಅಂದರೆ ನಿರಂತರವಾಗಿ ಪ್ರಯಾಣ ಮಾಡ್ತಕ್ಕಂತಹ ವ್ಯಕ್ತಿ ಇವನಾಗಿದ್ದಾನೆ. ಕಾನ್ಸ್ಟಂಟ್ ಮೂಮೆಂಟ್, ಕಾನ್ಸ್ಟಂಟ್ ಅಂದರೆ ನಿರಂತರವಾಗಿ ಯಾವತ್ತೂ ಕೂಡ ವಿಶ್ರಾಂತಿ ಇಲ್ಲದೇನೆ ಮೂಮೆಂಟ್ ಅಂದರೆ ಜರ್ನಿಯನ್ನು ಮಾಡ್ತಕ್ಕಂತಹ ವ್ಯಕ್ತಿ, ಸಾಹಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಸೊ ಹಿ ಕೆನಾಟ್ ಬಿ ಎಕ್ಸ್ಪೆಕ್ಟೆಡ್ ಟು ಬಿ ಹ್ಯಾಪಿ ಲಿವಿಂಗ್ ಎ ಕ್ವಾಯಟ್ ಲೈಫ್. ಎಸ್, ಅವನ ಕಡೆಯಿಂದ ಸುಮ್ಮನೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಒಂದು ಕೆಲಸವನ್ನು ಮಾಡದೇನೆ ಜೀವನ ಮಾಡಲಿಕ್ಕೆ ಅವನ ಕಡೆಯಿಂದ ಆಗ್ತಾ ಇಲ್ಲ. ಯುಲಿಸಿಸ್ ದೆನ್ ನಾಸ್ಟಾಲ್ಜಿಕಲಿ ಔಟ್ಲೈನ್ಸ್ ಸಮ್ ಆಫ್ ಹಿಸ್ ಅಡ್ವೆಂಚರ್ಸ್ ಇನ್ ಈಸ್ ಯಂಗರ್ ಡೇಸ್. ಎಸ್, ಕಳೆದು ಹೋಗಿರ್ತಕ್ಕಂತಹ ತನ್ನ ಒಂದು ಅಡ್ವೆಂಚರ್ಸನ್ನು ಅವನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಏನೆಲ್ಲವನ್ನು ನೆನಪು ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನು ಈ ಪಾಯಿಂಟಲ್ಲಿ ನಾವು ನೋಡ್ತೇವೆ. ಹಿ ಸ್ಪೀಕ್ಸ್ ಆಫ್ ಬ್ಯಾಟಲ್ಸ್ ಹಿ ಫಾಟ್. ತಾನೇನೆಲ್ಲ ಯುದ್ಧಗಳನ್ನು ಮಾಡಿದನೋ ಅವುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ವಿತ್ ಹಿಸ್ ಕಾಮ್ರೇಡ್ಸ್ ಅಂದರೆ ಅವನ ಜೊತೆಗಾರರೊಂದಿಗೆ ಅವನು ಸೇರಿ ಬೇರೆ ರಾಜ್ಯಗಳ ಮೇಲೆ ಏನು ಆಕ್ರಮಣ ಮಾಡಿರ್ತಾನೋ ಆ ಯುದ್ಧಗಳನ್ನು ನೆನಪು ಮಾಡ್ಕೊಳ್ತಾನೆ. ಪೀಪಲ್ ಹಿ ಮೆಟ್, ಯಾರೆಲ್ಲರನ್ನ ಭೇಟಿಯಾಗಿದ್ದಾನೋ ಅದನ್ನು ಕೂಡ ಇಲ್ಲಿ ಅವನು ನೆನಪು ಮಾಡ್ಕೊಳ್ತಾನೆ. ಆ್ಯಂಡ್ ಪ್ಲೇಸಸ್ ಹಿ ಸಾ, ಯಾವೆಲ್ಲ ಪ್ಲೇಸ್ಗಳನ್ನು ನೋಡಿದ್ದಾನೋ ಅವೆಲ್ಲವೂ ಕೂಡ ನೆನಪಿಗೆ ಬರ್ತಾ ಇದ್ದಾವೆ. ಆಲ್ ಆರ್ ಎ ಪರ್ಮನೆಂಟ್ ಪಾರ್ಟ್ ಆಫ್ ದ ಮ್ಯಾನ್ ಹೀ ಈಸ್ ಟುಡೇ. ಅವೆಲ್ಲವೂ ಕೂಡ ಅಂದರೆ ಅವನ ಜೊತೆಗಾರರಿರ್ಬೋದು, ಯುದ್ಧಗಳಿರ್ಬೋದು, ಅವನು ಭೇಟಿಯಾಗಿರ್ತಕ್ಕಂತಹ ಮನುಷ್ಯರಿರ್ಬೋದು ಮತ್ತು ಅವನು ಭೇಟಿ ಕೊಟ್ಟ ಸ್ಥಳಗಳಿರ್ಬೋದು, ಅವೆಲ್ಲವೂ ಕೂಡ ಈಗ ಅವನ ಜೀವನದ ಪ್ರತಿನಿತ್ಯದ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಅಂದರೆ ಆ ಎಲ್ಲ ವಿಷಯಗಳು ಪ್ರತಿನಿತ್ಯವೂ ಕೂಡ ಅವನ ತಲೆಯಲ್ಲಿ ಬಂದೇ ಬರ್ತಾ ಇದ್ದಾವೆ. ಹಿ ಗ್ರೇಟ್ಲಿ ಮಿಸ್ಸಸ್ ದೋಸ್ ಡೇಸ್ ವೆನ್ ಹಿ ಟ್ರಾವೆಲ್ಡ್ ಟು ಮೆನಿ ಲ್ಯಾಂಡ್ಸ್. ಎಸ್, ಆ ದಿನಗಳನ್ನು ಅವನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ, ಅಂದರೆ ಆ ಟ್ರಾವೆಲಿಂಗ್ ಡೇಸನ್ನು. ಹಿ ಬಿಲೀವ್ಸ್ ದ್ಯಾಟ್ ಹಿ ಟ್ರೂಲಿ ಲಿವ್ಡ್ ಲೈಫ್ ಇನ್ ದೋಸ್ ಡೇಸ್. ಅಂತಹ ದಿನಗಳಲ್ಲೇ ಅಂದರೆ ಏನು ಟ್ರಾವೆಲ್ ಮಾಡ್ತಾ ಇದ್ನೋ, ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡ್ತಾ ಇದ್ನೋ, ಅದು ನನ್ನ ನಿಜವಾದಂತಹ ಜೀವನ ಆಗಿತ್ತು. ಹೀಗೆ ಒಂದೇ ಕಡೆ ಸುಮ್ಮನೆ ಕುಳಿತು ರಾಜ್ಯಭಾರ ಮಾಡ್ತಾ, ಜನಗಳನ್ನು ಆಳ್ತಾ, ಕಾನೂನುಗಳನ್ನು ಬರಿತಾ ಕೂತ್ಕೊಂಡು ನನ್ನ ಲೈಫ್ ವ್ಯರ್ಥ ಆಗ್ತಾ ಇದೆ ಅಂತಕ್ಕಂತಹ ಒಂದು ಫೀಲ್ ಅವನಲ್ಲಿ ಬರ್ತಾ ಇದೆ. ಹಿ ಲಾಂಗ್ಸ್ ಟು ಡೂ ಸಮಥಿಂಗ್ ಅದರ್ ದ್ಯಾನ್ ಮಿಯರ್ಲಿ ಬ್ರೀತ್ ಇನ್ ಲೈಫ್. ಎಸ್, ಕೇವಲ ಉಸಿರಾಟವನ್ನು ಮಾಡ್ತಾ ಜೀವನವನ್ನು ಕಳೀಲಿಕ್ಕೆ ಅವನ ಕಡೆಯಿಂದ ಆಗ್ತಾ ಇಲ್ಲ. ಹಿ ನೋಸ್ ದ್ಯಾಟ್ ಲೈಫ್ ಈಸ್ ಮೆಂಟ್ ಟು ಬಿ ಲಿವ್ಡ್ ಆ್ಯಂಡ್ ಹಿ ಡಸ್ ನಾಟ್ ವಾಂಟ್ ಮಿಯರ್ಲಿ ಟು ಎಕ್ಸಿಸ್ಟ್. ಮೊದಲಿಗೆ ಹೇಳಿದಾಗೆ ಕೇವಲ ಹಾಗೆ ಜೀವನ ಮಾಡೋದು ಅವನಿಗೆ ಇಷ್ಟ ಇಲ್ಲ. ನಿಜವಾಗ್ಲಿ ಬದುಕನ್ನು ಬದುಕಬೇಕು, ನಾನು ಏನಾದರೂ ಸಾಧಿಸಬೇಕು ಅಂತಕ್ಕಂತಹ ಹಂಬಲ ಅವನ ಮನಸ್ಸಿನಲ್ಲಿ ಇದೆ. ಹಿ ಈಸ್ ಆಲ್ಸೋ ಕೀನ್ಲಿ ಅವೇರ್ ದ್ಯಾಟ್ ಆ್ಯಸ್ ಹಿ ಗ್ರೋಸ್ ಓಲ್ಡರ್ ಹಿ ಹ್ಯಾಸ್ ಲಿಟಲ್ ಟೈಮ್ ಲೆಫ್ಟ್ ಟು ಲಿವ್ ಬಿಫೋರ್ ದ್ಯಾಟ್ ಇಟರ್ನಲ್ ಸೈಲೆನ್ಸ್. ಎಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ವರ್ಡ್ಸನ್ನು ಪೊಯಿಟಿಲಿ ಬಳಸ್ತಾ ಇದ್ದಾರೆ ನೋಡಿ. ದ್ಯಾಟ್ ಇಟರ್ನಲ್ ಸೈಲೆನ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಸಾವನ್ನು ಈ ರೀತಿ ಅವರು ಕರೀತಾ ಇದ್ದಾರೆ. ಆ ಸಾವು ಬರೋದಕ್ಕಿಂತ ಮೊದಲು ನೋಡಿ, ಸಾವನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಮತ್ತು ಅದನ್ನು ವೇಟ್ ಮಾಡ್ತಾನೂ ಕೂತ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಆ ಸಾವು ಬರೋದ್ರೊಳಗಡೆ ನಾವೇನಾದರೂ ಸಾಧಿಸಬೇಕು ಅಂತಕ್ಕಂತಹ ಒಂದು ಹಂಬಲವನ್ನು ಇಲ್ಲಿ ಯುಲಿಸಿಸ್ ನಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಆಫ್ ಡೆತ್ ಟೇಕ್ಸ್ ಓವರ್. He knows that with each hour that goes by, he has the opportunity to do something great before the final silence. ಫೈನಲ್ ಸೈಲೆನ್ಸ್ ಅಂದರೆ ಡೆತ್ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಏನು ಸಾವನ್ನು ಅಪ್ಪಲೇಬೇಕು. ಸೊ ಆ ಅಪ್ಪೋದಕ್ಕಿಂತ ಮೊದಲು ಇರತಕ್ಕಂತಹ ಈ ಚಾವರ್ ಅಂದರೆ ಪ್ರತಿ ಕ್ಷಣವನ್ನು, ಪ್ರತಿ ಗಂಟೆಯನ್ನು ಕೂಡ ನಾವು ಉಪಯುಕ್ತವಾಗಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ಅಪಾರ್ಚುನಿಟಿ ಟು ಡೂ ಸಮಥಿಂಗ್. ದೇವರು ನಮಗೆ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂತಹ ಗಳಿಗೆ ಆಗಿರುತ್ತೆ. ಹಾಗಾಗಿ ಆ ಸಮಯವನ್ನು ಯಾವ ಕಾರಣಕ್ಕೂ ನಾವು ವ್ಯರ್ಥ ಮಾಡಬಾರದು ಅಂತಕ್ಕಂತಹ ಒಂದು ಮೆಸೇಜನ್ನು ಇಲ್ಲಿ ಯುಲಿಸಸ್ ನಮಗೆ ಕೊಡ್ತಾ ಇದ್ದಾನೆ. Therefore, Ulysses is determined to follow his desires and stop sitting around waiting for death to overcome him. ಎಸ್, ಅದಕ್ಕಾಗಿ
ಅಲ್ಲಿರ್ತಕ್ಕಂತಹ ಜನರನ್ನು ಅಂದರೆ ತನ್ನ ಫ್ರೆಂಡ್ಸನ್ನು ಅವನು ಕೇಳ್ಕೊಳ್ತಾನೆ. ಯುಲಿಸಿಸ್ ಡಿಟರ್ಮೈಂಡ್ ಅಂದರೆ ನಿರ್ಧಾರ ಮಾಡಿದ್ದಾನೆ. ಮೊದಲಿಗೆ ಆಲ್ರೆಡಿ ಈ ಪಾಯಿಂಟನ್ನು ಡಿಸ್ಕಷನ್ ಮಾಡಿದ್ದೇವೆ. ಟು ಫಾಲೋ ಹಿಸ್ ಡಿಸೈರ್ಸ್ ಅಂದರೆ ತನ್ನ ಒಂದು ಆಕಾಂಕ್ಷೆಗಳನ್ನು, ಆಸೆಗಳನ್ನು ಫಾಲೋ ಮಾಡೋದು, ಅಂದರೆ ಆ ಒಂದು ಅಡ್ವೆಂಚರ್ ಲೈಫನ್ನು ಅವನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಸ್ಟಾಪ್ ಸಿಟ್ಟಿಂಗ್ ಅರೌಂಡ್ ವೇಟಿಂಗ್, ಸುಮ್ಮನೆ ವೇಟ್ ಮಾಡ್ತಾ ಯಾರಿಗೆ ವೇಟ್ ಮಾಡೋದಂದರೆ ಸಾವಿಗೋಸ್ಕರ ವೇಟ್ ಮಾಡ್ತಾ ಆ ಟೈಮನ್ನು ಕಳೀಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಯುಲಿಸಸ್ ಹ್ಯಾಂಡ್ಸ್ ಓವರ್ ದ ರೈನ್ಸ್ ಆಫ್ ಹಿಸ್ ಕಿಂಗ್ಡಮ್ ಟು ಹೀಸ್ ಸನ್ ಟೆಲಿಮೆಕಸ್. ಆ ಒಂದು ತನ್ನ ಸಾಮ್ರಾಜ್ಯದ ರಾಜ್ಯಭಾರವನ್ನು ತನ್ನ ಮಗನಾದ ಟೆಲಿಮೆಕಸ್ಗೆ ಕೊಡಲಿಕ್ಕೆ ಅವನು ನಿರ್ಧರಿಸ್ತಾ ಇದ್ದಾನೆ. ಹಿ ಥಿಂಕ್ಸ್ ದ್ಯಾಟ್ ಟೆಲಿಮೆಕಸ್ ವಿಲ್ ಬಿ ಅ ಗುಡ್ ರೂಲರ್ ಆ್ಯಂಡ್ ವಿಲ್ ಡೂ ದ ಹೌಸ್ ಹೋಲ್ಡ್ ಡ್ಯೂಟೀಸ್ ಪ್ರಾಪರ್ಲಿ. ತನ್ನ ಮಗನು ಕೂಡ ಒಬ್ಬ ಒಳ್ಳೆಯ ರೂಲರ್ ಆಗ್ತಾನೆ, ಅವನಿಗೆ ಆ ಎಬಿಲಿಟಿ ಇದೆ, ಈ ಎಲ್ಲ ಜನಗಳನ್ನು ಅವನು ಸರಿಯಾಗಿ ನೋಡ್ಕೊಳ್ತಾನೆ, ತನ್ನ ಒಂದು ಏನು ಆಡಳಿತ ಇರುತ್ತೋ ಅದನ್ನು ಸರಿಯಾಗಿ ನಿಭಾಯಿಸ್ತಾನೆ ಅಂತಕ್ಕಂತಹ ಒಂದು ಭರವಸೆ ಮಗನ ಮೇಲೆ ಯುಲಿಸಸ್ಗೆ ಇದೆ. ನೆಕ್ಸ್ಟ್ ಪಾಯಿಂಟ್, ನೋಯಿಂಗ್ ದ್ಯಾಟ್ ಟೆಲಿಮೆಕಸ್ ಈಸ್ ಫಿಟ್ ಫಾರ್ ದ ಟಾಸ್ಕ್ gives Ulysses hope and confidence to continue to the next part of his own life. ಆ ರೀತಿ ಭರವಸೆಯನ್ನು ಹೊಂದಿಬಿಟ್ಟು ಮಗನ ಮೇಲೆ ತನ್ನ ಒಂದು ಜರ್ನಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿರ್ಧರಿಸ್ತಾ ಇದ್ದಾನೆ. Ulysses next asks his friends, his former fellow mariners, to accompany him on an adventure. ಮಗನಿಗೆ ಅಧಿಕಾರವನ್ನು ಕೊಟ್ಟ ನಂತರದಲ್ಲಿ ತನ್ನ ಫ್ರೆಂಡ್ಸ್ಗಳನ್ನು ಕೂಡ ಪ್ರಯಾಣಕ್ಕೆ ಸಿದ್ಧರಾಗುವಂತೆ ಕೇಳ್ಕೊಳ್ತಾ ಇದ್ದಾನೆ. ಮತ್ತು ಫಾರ್ಮರ್ ಫೆಲೋ ಮಾರಿನರ್ಸ್ ಅಂದರೆ ಇವನ ಜೊತೆಗೆ ಏನು ಸಾಹಸಕ್ಕೆ ಬಂದಿರ್ತಾರೋ ಅವರೆಲ್ಲರನ್ನು ಕೂಡ ಇವನು ಎನ್ಕರೇಜ್ ಮಾಡ್ತಾ ಇದ್ದಾನೆ. He points out the port, the ship and the sea in an attempt to bring his nostalgia to their hearts as well. ಆ ಒಂದು ಪೋರ್ಟನ್ನು ಅಂದರೆ ಆ ಬಂದರು ಏನಿರುತ್ತೋ ಅದನ್ನು ತೋರಿಸ್ತಾನೆ, ಹಡಗುಗಳನ್ನು ತೋರಿಸ್ತಾ ಇದ್ದಾನೆ ಮತ್ತು ಆ ಸಮುದ್ರವನ್ನು ತೋರಿಸಿ ಅವರ ಹೃದಯದಲ್ಲಿ ಅವರ ಹಳೆಯ ನೆನಪುಗಳು ಬರೋ ರೀತಿಲಿ ಮಾಡ್ತಾ ಇದ್ದಾನೆ. ಅಂದರೆ ಅಲ್ಲಿರ್ತಕ್ಕಂತಹ ಇವನ ಫ್ರೆಂಡ್ಸ್ ಏನಿದ್ರು ಮತ್ತು ಫೆಲೋ ಮಾರಿನರ್ಸ್ ಏನಿದ್ರು ಅವರಿಗೆ ಇನ್ನೂ ಅಷ್ಟೊಂದು ಬಯಕೆ ಇಲ್ಲ ಮತ್ತೆ ತಮ್ಮ ಒಂದು ಅಡ್ವೆಂಚರ್ ಲೈಫನ್ನು ಕಂಡುಕೊಳ್ಳಿಕ್ಕೆ. ಸೊ ಅವರನ್ನು ಎನ್ಕರೇಜ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಯುಲಿಸಸ್ ಇಲ್ಲಿ ಮಾಡ್ತಾ ಇದ್ದಾನೆ. He knows he will have a difficult time convincing them to leave. ಅವರನ್ನು ಒಪ್ಸೋದು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ. ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಸಿನ್ಸ್ ದ ಜರ್ನಿ ವಿಲ್ ಇನ್ವಾಲ್ವ್ ಡೇಂಜರ್. ಅವರೆಲ್ಲರೂ ಕೂಡ ಸುಲಭವಾಗಿ ಯಾಕೆ ಒಪ್ಕೊಳ್ತಾ ಇಲ್ಲ ಅಂದರೆ ಆ ಒಂದು ಸಮುದ್ರಯಾನ ಅಂತಕ್ಕಂಥದ್ದೇನಿದೆಯೋ ಅದು ತುಂಬಾ ಡೇಂಜರ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇಟ್ ಈಸ್ ಪಾಸಿಬಲ್ ದೇ ವೋಂಟ್ ಎವರ್ ರಿಟರ್ನ್ ಹೋಮ್. ಮತ್ತೆ ಅವರು ಮರಳಿ ತಮ್ಮ ಒಂದು ಮನೆಯನ್ನು ಅಥವಾ ತಮ್ಮ ಒಂದು ದೇಶವನ್ನು ತಲುಪುತ್ತಾರೆ ಅಂತಕ್ಕಂತಹ ಒಂದು ಭರವಸೆ ಇಲ್ಲ. ಯಾಕೆಂದರೆ ಹೋಗ್ತಕ್ಕಂತಹ ಒಂದು ಪ್ರಯಾಣದಲ್ಲಿ ಅವರು ಯಾವುದೋ ಕಾರಣಗಳಿಂದ, ಯುದ್ಧಗಳಿಂದಾಗಿರ್ಬೋದು ಅಥವಾ ಬಿರುಗಾಳಿಯಿಂದಾಗಿರ್ಬೋದು ಅಥವಾ ಹಡಗು ಮುಳುಗಿ ಸತ್ತು ಹೋಗ್ತಕ್ಕಂತಹ ಚಾನ್ಸ್ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಸಹ ಪ್ರಯಾಣಿಕರು ಅಥವಾ ಇವನ ಜೊತೆ ಏನು ಹೋಗಿದ್ರೋ ಫೆಲೋ ಮಾರಿನರ್ಸ್ ಅವ್ರು ಯಾರು ಕೂಡ ಅಷ್ಟು ಸುಲಭವಾಗಿ ಒಪ್ಕೊಳ್ತಾ ಇಲ್ಲ. However, he reminds them that if they don't go now, they will merely sit and wait for death in boredom and inactivity. ಅವರಿಗೆ ಮತ್ತೆ ಎನ್ಕರೇಜ್ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀವು ಈಗ ಹೊರಡದೇ ಇದ್ದರೆ ಸಾವು ನಿಮ್ಮ ಬಳಿಗೆ ಬರೋವರೆಗೂ ಇನ್ಆಕ್ಟಿವ್ ಆಗಿ ಮತ್ತು ಬೋರ್ ಆಗಿರ್ತಕ್ಕಂತಹ ಲೈಫನ್ನು ನೀವು ಲೀಡ್ ಮಾಡಬೇಕಾಗುತ್ತೆ. ನಿಮ್ಮ ಲೈಫ್ಗೆ ಯಾವುದೇ ಅರ್ಥ ಇರೋದಿಲ್ಲ ಅಂಥೇಳಿ ಅವರೆಲ್ಲರಿಗೂ ಕೂಡ ಮನಮುಟ್ಟುವಂತೆ ಯುಲಿಸಸ್ ಹೇಳ್ತಾ ಇದ್ದಾನೆ. ದೇ ಮೇ ಸ್ಟಿಲ್ ಡೂ ಸಮಥಿಂಗ್ ಬಿಫೋರ್ ಡೆತ್. ಸಾವಿಗಿಂತ ಮೊದಲು ನಾವು ಏನನ್ನಾದರೂ ಸಾಧಿಸಲೇಬೇಕು ಅಂಥೇಳಿ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದಾನೆ. ಮುಂದೆ ಬರ್ತಕ್ಕಂತಹ ಮಾತುಗಳು ತುಂಬಾ ಅದ್ಭುತ ಆಗಿದ್ದಾವೆ, ಗಮನವಿಟ್ಟು ನೋಡಿ. ಡೆತ್ ಕ್ಲೋಸಸ್ ಆಲ್. ಸಾವು ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುತ್ತೆ. ಬಟ್ ಸಮಥಿಂಗ್ ಎಟ್ ದ ಎಂಡ್. ಆ ಸಾವು ಬರೋದಕ್ಕಿಂತ ಮೊದಲು ಏನಾದರೂ ಸಾಧಿಸಲಿಕ್ಕೆ ಇಲ್ಲಿ ಅವಕಾಶಗಳಿದ್ದಾವೆ. ಸಮ್ ವರ್ಕ್ ಆಫ್ ನೋಬಲ್ ನೋಟ್. ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇದೆ. ಮೇ ಇಟ್ ಬಿ ಡನ್. ಇನ್ನೂ ಸಾಕಷ್ಟು ಸಾಧಿಸೋದಿದೆ. ಸೊ ನೀವೆಲ್ಲರೂ ಕೂಡ ಸಿದ್ಧರಾಗಿ ಅಂಥೇಳಿ ಎನ್ಕರೇಜಿಂಗ್ ವರ್ಡ್ಸನ್ನು ಯುಲಿಸಸ್ ಹೇಳ್ತಾ ಇದ್ದಾನೆ. He urges his friends to join him in finding new lands as they did in their youth. ನಾವೆಲ್ಲರೂ ಕೂಡ ಯೂತಲ್ಲಿದ್ದಾಗ ಅಂದರೆ ಹರೆಯದವರಾಗಿದ್ದಾಗ ಯಾವ ರೀತಿ ಹೊಸ ಭೂಮಿಗಳನ್ನು ಹುಡುಕ್ತಾ ಇದ್ವೋ ಬನ್ನಿ ಅದೇ ರೀತಿಯೇ ಮತ್ತೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ, ಹೊಸ ಲ್ಯಾಂಡನ್ನು ಹುಡುಕೋಣ ಅಂಥೇಳಿ ಹೇಳ್ತಾನೆ.
He acknowledges that they are old and do not have the strength and stamina that they used to have, but assures them that if they accept this fact, they can still seek adventure. ಎಸ್, ಅವರೆಲ್ಲರಿಗೂ ಅವನು ಹೇಳ್ತಾ ಇರ್ತಕ್ಕಂತಹ ಈ ಒಂದು ಭರವಸೆಯ ಮಾತುಗಳು ಎಲ್ಲರಲ್ಲೂ ಕೂಡ ಎನ್ಕರೇಜನ್ನು ಮೂಡಿಸ್ತಾ ಇದ್ದಾವೆ. ಏನು ಹೇಳ್ತಾನೆ ನೋಡಿ, ಈ ಅಕ್ನಾಲೆಡ್ಜ್ ಒಪ್ಕೊಳ್ತಾ ಇದ್ದಾನೆ, ನಿಮ್ಗೆಲ್ರಿಗೂ ಕೂಡ ಖಂಡಿತ ವಯಸ್ಸಾಗಿದೆ, ಯು ಆರ್ ಓಲ್ಡ್, ಬಟ್ ನಿಮಗೆ ಸ್ಟ್ರೆಂತ್ ಕೂಡ ಕಡಿಮೆ ಇದೆ, ದ ಸ್ಟ್ರೆಂತ್ ಆ್ಯಂಡ್ ಸ್ಟೆಮಿನಾ ಕೂಡ ಆಲ್ರೆಡಿ ಕಡಿಮೆ ಆಗಿದೆ, ಇದನ್ನು ನಾನು ಒಪ್ಕೊಳ್ತೇನೆ. ಬಟ್ ಅಶ್ಯೂರ್ಸ್ ದೆಮ್ ದ್ಯಾಟ್ ಇಫ್ ದೇ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್, ಎಸ್, ಇದು ಸತ್ಯವನ್ನು ಒಪ್ಕೋಬೇಕು ನಾವೆಲ್ಲರೂ ಕೂಡ. ನಾವು ಓಲ್ಡ್ ಆಗಿದ್ದೇವೆ, ನಮ್ಮ ಹತ್ರ ಸ್ಟ್ರೆಂತ್ ಅಥವಾ ಸ್ಟೆಮಿನಾ ಇವೆರಡೂ ಕೂಡ ಈಗ ಇಲ್ಲ ಅಂತಕ್ಕಂಥದ್ದನ್ನು ಒಪ್ಕೊಳ್ಳೋಣ. ಬಟ್ ದೇ ಕ್ಯಾನ್ ಸ್ಟಿಲ್ ಸೀಕ್ ಅಡ್ವೆಂಚರ್. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನಮ್ಮಿಂದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಅವರಿಗೆ ಎನ್ಕರೇಜ್ ಮಾಡ್ತಾನೆ. ವಾಟ್ ವಿಲ್ ಕೀಪ್ ದೆಮ್ ಗೋಯಿಂಗ್ ಆರ್ ದೇರ್ ನೋಬಲ್ ಹಾರ್ಟ್ಸ್ ಆ್ಯಂಡ್ ವಿಲ್ಸ್. ಎಸ್, ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಶಕ್ತಿ ಅಲ್ಲ ಮತ್ತು ಹೆಂಗಾಗಿರ್ತಕ್ಕಂತಹ ಏಜ್ ಅಲ್ಲ, ಅದರ ಬದಲಾಗಿ ನಮಗೆ ಏನು ಬೇಕು ಅಂದರೆ ನೋಬಲ್ ಹಾರ್ಟ್ಸ್ ಆ್ಯಂಡ್ ವಿಲ್ಸ್, ದೃಢವಾಗಿರ್ತಕ್ಕಂತಹ ಇಚ್ಛಾಶಕ್ತಿ ನಮಗೆ ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ದೇರ್ ಹೀರೋಯಿಕ್ ನೇಚರ್ಸ್, ನಮ್ಮಲ್ಲಿರ್ತಕ್ಕಂತಹ ಒಂದು ಸಾಹಸದ, ನಾಯಕತ್ವದ ಮತ್ತು ಏನನ್ನಾದರೂ ಸಾಧಿಸಬೇಕು ಅಂತಕ್ಕಂತಹ ನಮ್ಮ ನೇಚರ್ ಅಥವಾ ಗುಣ ಏನಿದೆಯೋ ಅದು ಬಹಳ ಅವಶ್ಯಕ. ಆ್ಯಂಡ್ ದ ನಾಲೆಡ್ಜ್ ದಟ್ ಡೆತ್ ಈಸ್ ಅರೌಂಡ್ ದ ಕಾರ್ನರ್, ಸಾವು ನಮ್ಮ ಬಳಿಗೆ ಹತ್ತಿರದಲ್ಲೇ ಇದೆ, ನಮ್ಮ ಬಳಿಯೇ ಇದೆ. ಯಾಕೆಂದರೆ ಆಲ್ರೆಡಿ ಅವರು ವಯಸ್ಸಾಗ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಯಾವ ಸಂದರ್ಭದಲ್ಲಿ ಬೇಕಾದರೂ ಸಾವು ಅವರ ಹತ್ರ ಸುಳಿಬಹುದಾಗಿತ್ತು. ಸೊ ಸಾವು ಹೇಗೋ ಬರ್ತಾ ಇದೆ, ಸುಮ್ಮನೆ ಶರಣಾಗೋದಕ್ಕಿಂತ ನಾವು ಏನನ್ನಾದರೂ ಸಾಧಿಸಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ. ದೇರ್ ಫೋರ್ ದೇ ಮಸ್ಟ್ ಸೀಸ್ ದ ಮೂಮೆಂಟ್ ಬಿಫೋರ್ ಇಟ್ಸ್ ಟೂ ಲೇಟ್. ಎಸ್, ತಡ ಆಗೋದಕ್ಕಿಂತ ಮೊದಲೇ ಈ ಒಂದು ಅಪಾರ್ಚುನಿಟಿಯನ್ನು ನಾವೇನು ಮಾಡಬೇಕು, ಯೂಸ್ ಮಾಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ದೇ ಮಸ್ಟ್ ಟ್ರೈ. ಎಸ್, ನಾವೇನಾದರೂ ಪ್ರಯತ್ನ ಮಾಡಲೇಬೇಕು. ಟು ಸ್ಟ್ರೈವ್ ಅಂದರೆ ಶ್ರಮ ಪಡೋದು ಅಂತೇಳಿ, ನಾವೆಲ್ಲರೂ ಕೂಡ ಶ್ರಮಿಸಬೇಕು. ಟು ಸೀಕ್, ಹೊಸದನ್ನು ಹುಡ್ಕೋಣ. ಟು ಫೈಂಡ್ ಆ್ಯಂಡ್ ನಾಟ್ ಟು ಯೀಲ್ಡ್, ನಾವು ಸುಮ್ಮನೆ ಇರೋದು ಬೇಡ, ಹೊಸದನ್ನು. ಟು ಯೀಲ್ಡ್ ಅಂದರೆ ಸ್ಟಾಪ್ ಮಾಡೋದು ಅಂತೇಳಿ, ಅಂದರೆ ನಾವು ಏನು ಮೊದಲಿಗೆ ಅಡ್ವೆಂಚರ್ ಲೈಫನ್ನು ಮಾಡ್ತಾಯಿದ್ವು ಅದನ್ನು ಇಲ್ಲಿಗೆ ನಿಲ್ಲಿಸೋದು ಬೇಡ. ಸಾವು ನಮ್ಮ ಹತ್ರನೇ ಇದೆ, ನಾವು ಅದನ್ನು ಸುಮ್ಮನೆ ಒಪ್ಪಿಕೊಳ್ಳೋದಕ್ಕಿಂತ ಹೊಸದಾಗಿರ್ತಕ್ಕಂತಹ ಇನ್ನೊಂದು ಸಾಧನೆಯನ್ನು ಮಾಡೋಣ ಈ ಒಂದು ಇಳಿ ವಯಸ್ಸಿನಲ್ಲಿ ಅಂತಕ್ಕಂತಹ ಮಾತುಗಳೊಂದಿಗೆ ಈ ಒಂದು ಪೋಯಮ್ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಬೇರೆ ಲಿಟ್ರೇಚರ್ನ ವರ್ಕ್ ಯಾವುದು ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಆ ಒಂದು ಟೈಟಲನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.